ಗೂಸ್ ಬಂಪ್ಸ್ ಎಕ್ಸ್‌ಪೀರಿಯನ್ಸ್ ಅಂತೀವಲ್ಲ, ಆ ರೀತಿ ಏನಾದ್ರೂ ನೀವು ಎಕ್ಸ್‌ಪೀರಿಯನ್ಸ್ ಮಾಡಬೇಕು. ಅದರಲ್ಲೂ ಒಂದು ಸಿನಿಮಾದ ಟ್ರೇಲರಿಂದ ಆ ರೀತಿಯ ಫೀಲ್ ಮಾಡಬೇಕು ಅಂದ್ರೆ, ಖಂಡಿತವಾಗಿಯೂ ಕೂಡ ನೀವು ಮಿಸ್ ಮಾಡದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ದಿ ಡೆವಿಲ್ ಸಿನಿಮಾದ ಈ ಟ್ರೇಲರ್ ಅನ್ನ ನೋಡ್ಲೇಬೇಕು. ಯಾಕಂದ್ರೆ ಟ್ರೇಲರ್ ನೆಕ್ಸ್ಟ್ ಲೆವೆಲ್‌ಗಿದೆ. ನಟ ದರ್ಶನ್ ರವರನ್ನ ಇಷ್ಟು ವರ್ಷಗಳ ಕಾಲ ಅನೇಕ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ. ಆದ್ರೆ ಡೆವಿಲ್ ಸಿನಿಮಾದಲ್ಲಿ ನಿಜಕ್ಕೂ ಕೂಡ ದರ್ಶನ್ ರವರು ತುಂಬಾನೇ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಡೆವಿಲ್ ಸಿನಿಮಾ ದರ್ಶನ್‌ರನ್ನ ಮತ್ತೊಂದು ಲೆವೆಲ್‌ಗೆ ಕೊಂಡೊಯ್ಯುತ್ತೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. 2 ನಿಮಿಷ 16 ಸೆಕೆಂಡ್ ಇರುವಂತಹ ಟ್ರೇಲರ್‌ನಲ್ಲಿ ಕಂಪ್ಲೀಟ್ ಆಗಿ ದರ್ಶನ್ ರವರ ಗೆಟಪ್, ಆಟಿಟ್ಯೂಡ್ ಹೇಗಿರುತ್ತೆ ಅನ್ನೋದು ರಿವೀಲ್ ಆಗಿದೆ. ಹೌದು, ದರ್ಶನ್ ತುಂಬಾ ಸ್ಟೈಲಿಶ್ ಮತ್ತು ಮಾಸ್ ಅವತಾರದಲ್ಲಿ ಡೆವಿಲ್ ಸಿನಿಮಾದಲ್ಲಿ ನಮ್ಮನ್ನ ರಂಜಿಸಲಿದ್ದಾರೆ. ಈ ಟ್ರೇಲರ್ ಡಿ ಬಾಸ್ ಫ್ಯಾನ್ಸ್‌ಗೆ ದೊಡ್ಡ ಹಬ್ಬಾನೇ ಅಂತ ಹೇಳಬಹುದು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ನಟ ದರ್ಶನ್ ರವರು ಹೊಡೆಯುವಂತಹ ಪಂಚಿಂಗ್ ಡೈಲಾಗ್ಸ್‌ಗೆ ಥಿಯೇಟರ್‌ನಲ್ಲಿ ಶಿಳ್ಳೆ ಚಪ್ಪಾಳೆ ಬೀಳುವುದಂತೂ ಪಕ್ಕಾ. ಆ ಲೆವೆಲ್‌ಗೆ ನಟ ದರ್ಶನ್ ರವರು ತಮ್ಮ ಡೈಲಾಗ್ಸ್ ಲುಕ್ ಮೂಲಕ ಹವಾ ಕ್ರಿಯೇಟ್ ಮಾಡಲಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತು, ದರ್ಶನ್ ಮತ್ತು ದರ್ಶನ್ ಅವರ ಅಭಿಮಾನಿಗಳು ಅಂದ್ರೇನೆ ಪಕ್ಕ ಮಾಸ್. ಅದೇ ರೀತಿಯಾಗಿ ಡೆವಿಲ್ ಟ್ರೇಲರ್‌ನಲ್ಲಿ ಆರಂಭದಿಂದಲೇ ಮಾಸ್ ಡೈಲಾಗ್ಸ್ ಹಾವಳಿ ಶುರುವಾಗುತ್ತೆ. ಈ ಮಾಸ್ ಡೈಲಾಗ್ಸ್ ಅಭಿಮಾನಿಗಳಿಗೆ ಫುಲ್ ಮೀಲ್ಸ್ ಇದ್ದಂತೆ. ಕಾಂಚನ ಮಿಣಮಿಣ ಎನ್ನುತ್ತಾ ನಟ ದರ್ಶನ್ ರವರು ಸ್ಟೈಲಿಶ್ ಆಗಿ ಡೈಲಾಗ್ಸ್ ಅನ್ನ ಹೊಡಿತಾರೆ. ಕ್ಷಣಕ್ಕೊಂದು ಬಣ್ಣ, ಘಳಿಗೆಗೊಂದು ವೇಷ ಅಂತ ಹೀರೋಯಿನ್ ದರ್ಶನ್ಗೆ ಹೇಳುವುದು ಇಲ್ಲಿ ಡೆವಿಲ್ ಬಣ್ಣ ಹಲವು ರೀತಿಯಲ್ಲಿ ಬದಲಾಗುತ್ತೆ ಅನ್ನೋದರ ಮುನ್ಸೂಚನೆಯನ್ನ ಕೊಟ್ಟಿದೆ. ಇನ್ನು ಚಿತ್ರದಲ್ಲಿ ನಟಿಸಿರುವಂತಹ ಚಂದನ್ ಗೌಡ ಅವರು ಹೇಳುವಂತಹ ಈ ಡೈಲಾಗ್ ಲುಕ್ ಅಲ್ಲಿ ಅವನು ಹೀರೋನೇ, ಆದ್ರೆ ಕಿಕ್ ಅಲ್ಲಿದ್ರೆ ಫುಲ್ ಆನ್ ಟೆರರ್ ಅಂತ ಹೇಳುವಂತಹ ಡೈಲಾಗ್ ಕೂಡ ಇಲ್ಲಿ ಹೈಲೈಟ್. ಹಾಗೆಯೇ ಆಸೆ ಪಟ್ರೆ ಕೇಳಬೇಕು, ಕೊಡದಿದ್ರೆ ಕಿತ್ಕೊಳ್ಬೇಕು, ಒಂದಕ್ಕಿಂತ ಒಂದು ಟ್ರೆಂಡಿಂಗ್ ಆಗಿವೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ಬರುವಂತಹ ಮಸ್ತ್ ಮಸ್ತ್ ಡೈಲಾಗ್ಸ್ ನ ನಡುವೆ ಟ್ರೇಲರ್ನ ಕೊನೆಯಲ್ಲಿ ಡಿ ಬಾಸ್ ಹೇಳುವಂತಹ ಈ ಡೈಲಾಗ್ ಸಿಕ್ಕಾಪಟ್ಟೆ ಹೈಲೈಟ್. ಅದೇನಪ್ಪಾ ಅಂದ್ರೆ, ಸೂರ್ಯನ್ಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ ಎನ್ನುವ ಡೈಲಾಗ್ ಮೂಲಕ ಟ್ರೇಲರ್ ಕೊನೆಯಾಗುತ್ತೆ. ಇನ್ನು ಟ್ರೇಲರ್ನಲ್ಲಿ ಹೀರೋಯಿನ್ ರಚನಾ ರೈ, ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ವಿನಯ್ ಗೌಡ, ಗಿಲ್ಲಿ ನಟ, ಚಂದನ್ ಗೌಡ ಸೇರಿದಂತೆ ಅನೇಕ ಕಲಾವಿದರ ಪಾತ್ರಗಳನ್ನ ಕೂಡ ರಿವೀಲ್ ಮಾಡಲಾಗಿದೆ. ಇನ್ನು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿರುವಂತಹ ಮಿಲನಾ ಪ್ರಕಾಶ್ ಅವರ ಡೈರೆಕ್ಷನ್ ಟ್ರೇಲರ್ನಲ್ಲಿ ಜಾದು ಮಾಡ್ತಿದೆ. ಅಜನೀಶ್ ಲೋಕನಾಥ್ ಅವರ ಸಂಗೀತ ಮ್ಯಾಜಿಕ್ ಮಾಡಿದ್ರೆ, ಸುಧಾಕರ್ ಎಸ್ ರಾಜ್ ಅವರ ಕ್ಯಾಮೆರಾ ವರ್ಕ್ ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ಫೈನಲಿ ಡೆವಿಲ್ ಸಿನಿಮಾದ ಈ ಟ್ರೇಲರ್ ಸಖತ್ ಸೌಂಡ್ ಮಾಡ್ತಾ ಇದ್ದು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತಿದ್ದಾರೆ ಫ್ಯಾನ್ಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ನಟ ದರ್ಶನ್ ರವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅವರು ಜೈಲು ಪಾಲಾದ್ಮೇಲೆ ರಿಲೀಸ್ ಆಗ್ತಾ ಇರುವಂತಹ ಮೊದಲ ಸಿನಿಮಾ ಡೆವಿಲ್. ಹಾಗಾಗಿ ಈ ಚಿತ್ರದ ಸಕ್ಸಸ್ ಕೂಡ ನಟ ದರ್ಶನ್ ರವರಿಗೆ ತುಂಬಾ ಚಾಲೆಂಜಿಂಗ್ ಅಂದ್ರೆ ತಪ್ಪಾಗಲ್ಲ.